ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಫಾರೆಸ್ಟ್ ಬೀಟ್ ಆಫೀಸರ್ ಅಂತಂದರೆ ಫಾರೆಸ್ಟ್ ಗಾರ್ಡ್ ಅದ್ರದ್ದು ಕೀ ಆನ್ಸರ್ ಫೈಲ್ ಲಿಸ್ಟ್ ಬಿಟ್ಟಿದ್ದಾರೆ. ಅಂತಿಮ ಕೀ ಉತ್ತರವನ್ನು ಬಿಟ್ಟಿದ್ದಾರೆ. ಬನ್ನಿ ನೋಡೋಣ ಅಂತಿಮ ಕೀ ಆನ್ಸರ್ ಏನಿದೆ ಎಂಬುದರ ಬಗ್ಗೆ. ಮೊದಲಿಗೆ ಒಂದು ಅರಣ್ಯ ಇಲಾಖೆಯವರು ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. 540 ಗಸ್ತು ಅರಣ್ಯ ಪಾಲಕ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಅರಣ್ಯ ರಕ್ಷಕ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಪ್ರಕ್ರಿಯೆಯ ಅಂಗವಾಗಿ ಅರಣ್ಯ ಇಲಾಖೆಯ ಎಲ್ಲ 13 ವೃತ್ತಗಳಲ್ಲಿ ದಿನಾಂಕ 27/2022 ನಡೆಸಲಾಗಿರುವ ಲಿಖಿತ ಪರೀಕ್ಷೆಯ ಕುರಿತಂತೆ ಕ್ವಶನ್ ಪೇಪರ್ ಬುಕ್ಲೆಟ್ಸ್ ABCD ಶ್ರೇಣಿಗಳಿಗೆ ಸಂಬಂಧಿಸಿದಂತೆ ಕೀ ಆನ್ಸರ್ಗಳನ್ನು ಅನುಬಂಧ ರೂಪದಲ್ಲಿ ಅರಣ್ಯ ಇಲಾಖೆಯ ಅಧಿಕೃತ ಜಾಲತಾಣ www.aranya.government.in ನಲ್ಲಿ ಈ ಮೂಲಕ ಪ್ರಕಟಿಸಲಾಗಿದೆ. ಅಂತಂದರೆ ಅರಣ್ಯ ಇಲಾಖೆ ನಡೆಸಿರುವಂತಹ ಎಲ್ಲ 13 ವೃತ್ತಗಳಲ್ಲಿ ದಿನಾಂಕ 27/2022 ಒಂದು ಎಕ್ಸಾಮ್ ನಡೆಸಿದ್ರು. ಅದರದ್ದು ಕೀ ಆನ್ಸರು ವರ್ಷನ್ ABCDದು ಈ ಒಂದು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಎಂಬುದರ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಂತರ ಪ್ರಕಟಿಸಿದ ಕೀ ಆನ್ಸರ್ಗಳ ಕುರಿತಾದ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಲಿಖಿತ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಮೂಲ ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿದ ಇಮೇಲ್ ವಿಳಾಸದಿಂದ ಮಾತ್ರ ಆಕ್ಷೇಪಣೆಗಳನ್ನು ಈ ಕೆಳಕಂಡ ನಮೂನೆಯಲ್ಲಿ ಭರ್ತಿ ಮಾಡಿ ಈ ಕಚೇರಿಯ ನಿರ್ದಿಷ್ಟ ಇಮೇಲ್ 540.rec.17.11.2023 ದಿನಾಂಕ 31/7/2025 ಆಕ್ಷೇಪಣೆ ಸಲ್ಲಿಸಿ ಅಂತ ಹೇಳಿದ್ದಾರೆ. ಅಂದರೆ ನೀವೇನು ಆಕ್ಷೇಪಣೆ ಸಲ್ಲಿಸಬೇಕು ಅಂತಂದರೆ ನೀವೇನು ಅಪ್ಲಿಕೇಶನಲ್ಲಿ ಜಿಮೇಲ್ ಐಡಿ ಕೊಟ್ಟಿದ್ದೀರೋ ಅದರ ಮುಖಾಂತರ ಈ ಒಂದು ಇಮೇಲ್ಗೆ 31/7/2025 ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಒಂದು ಫಾರ್ಮೇಟ್ ಕೂಡ ಕೊಟ್ಟಿದ್ದಾರೆ. ಈ ಫಾರ್ಮೇಟ್ ಮುಖಾಂತರ ನೀವು ಆಕ್ಷೇಪಣೆಯನ್ನು ಹಿಂಗೆ ಸಲ್ಲಿಸಬೇಕು ಅಂತೇಳಿ ನೀಡಿದ್ದಾರೆ, ನೋಡ್ಕೋಬೋದು ನೀವು. ನಂತರ ಅರಣ್ಯ ಇಲಾಖೆ ಪ್ರಕಟಿಸಿದ ಕೀ ಆನ್ಸರ್ ಕುರಿತಾದ ಆಕ್ಷೇಪಣೆ ಅದೇ ಹೇಳಿದ್ನಲ್ಲ, ಈ ಥರ ಫಾರ್ಮೇಟ್ನ ತಗೊಂಡು ನೀವು ಸಲ್ಲಿಸಬೇಕು ಆಕ್ಷೇಪಣೆ ಅಂತ ಹೇಳಿ ನೀಡಿದ್ದಾರೆ. ನೆಕ್ಸ್ಟ್ ನಂತರ ಈ ಮೇಲಿನ ನಮೂನೆಯಲ್ಲಿ ಹೊರತುಪಡಿಸಿ ಇತರೆ ವಿಧದಲ್ಲಿ ಸಲ್ಲಿಸಿರುವ ಅಪೂರ್ಣ ಅಥವಾ ಅಸ್ಪಷ್ಟ ರೀತಿಯಲ್ಲಿ ಸಲ್ಲಿಸಿರುವ ಇತರೆ ಇಮೇಲ್ ಅಥವಾ ಹಾರ್ಡ್ ಕಾಪಿಯಲ್ಲಿ ಅಥವಾ ಇತರೆ ವಿಧಾನದ ಮೂಲಕ ಸಲ್ಲಿಸಿರುವ ಮೂಲ ಅರ್ಜಿಯಲ್ಲಿನ ಅಭ್ಯರ್ಥಿಯ ಇಮೇಲ್ ಹೊರತುಪಡಿಸಿ ಇತರರಿಂದ ಸಲ್ಲಿಸಿರುವ ನಿಗದಿತ ದಿನಾಂಕದ ನಂತರ ಸಲ್ಲಿಸಿರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅಂತಂದರೆ ಈ ಒಂದು ಡೇಟ್ ಕೊಟ್ಟಿದ್ದಾರಲ್ಲ, ಆ ಡೇಟ್ ಒಳಗೆ ನೀವು ಆಕ್ಷೇಪಣೆ ಸಲ್ಲಿಸಿ ಅದ್ರ ಮೇಲೆ ನೀವೇನು ಸಲ್ಲಿಸಿದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತೇಳಿ ಹೇಳಿದ್ದಾರೆ. ನಂತರ ಕೀ ಆನ್ಸರ್, ಫೈನಲ್ ಕೀ ಆನ್ಸರ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಅವರು ಕ್ವಶನ್ ಪೇಪರ್ ಬುಕ್ಲೆಟ್ ನಂಬರ್ ವರ್ಷನ್ ಎದು ಕೀ ಆನ್ಸರ್ ಇಲ್ಲಿ ಬಿಟ್ಟಿದ್ದಾರೆ. ನೀವು ಯಾರ್ಯಾರು ಪೇಪರ್ ವರ್ಷನ್ ಎ ಇದೆ ಅವರು ಈ ಕೀ ಆನ್ಸರನ್ನು ನೀವು ನೋಡ್ಕೋಬೋದು. ಇಲ್ಲಿ ಏದು ಫುಲ್ ಇದೆ ಇಲ್ಲಿ. ನೆಕ್ಸ್ಟು ಕ್ವಶನ್ ಪೇಪರ್ ಬುಕ್ಲೆಟ್ ನಂಬರ್ ವರ್ಷನ್ ಪೇಪರ್ ಬಿದು ಫುಲ್ಲು ಟೋಟಲು ವರ್ಷನ್ ಬಿದು ಇಲ್ಲಿದೆ, ನೀವು ನೋಡ್ಬೋದು. ನೀವು ಯಾರ್ಯಾರು ವರ್ಷನ್ ಬಿ ಇದೆ ಅವರೆಲ್ಲ ಪೂರ್ತಿ ಇದರಲ್ಲಿ ನೀವು ಯಾವ್ಯಾವ ತಪ್ಪಿದೆ ಸರಿ ಇದೆ ಅಂತ ನೋಡ್ಕೋಬೋದು. ನಂತರ ವರ್ಷನ್ ಸಿದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ವರ್ಷನ್ ಸಿ ಆಗಿದ್ದರೆ ಇಲ್ಲಿ ಚೆಕ್ ಮಾಡ್ಕೋಬೋದು. ಬಂದು ನೀವು ನಾನು ಇಲ್ಲಿ ತೋರಿಸುವಾಗ ಸ್ಕ್ರೋಲ್ ಮಾಡ್ತಾಯಿದ್ದೀನಿ, ಅದನ್ನು ಆಫ್ ಮಾಡ್ಕೊಂಡು ನೀವು ನೋಡ್ಬೋದು, ನೋಡ್ತಾ ಇರ್ಬೋದು ಇಲ್ಲಿ 100 ಗಂಟ. ನೆಕ್ಸ್ಟು ವರ್ಷನ್ ಡಿನೂ ಕೂಡ ಇಲ್ಲಿ ನೀಡಿದ್ದಾರೆ. ನೀವು ಕೂಡ ಏನಾದ್ರು ನಿಮ್ಮದು ವರ್ಷನ್ ಡಿ ಆಗಿದ್ರೆ ನೀವು ಚೆಕ್ ಮಾಡ್ಕೋಬೋದು ಆನ್ಸರ್ನ. ಇಷ್ಟೇ ಎಲ್ಲ ಪೇಪರ್ದು ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಿಮ್ಮ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದ ಮುಗಿಸಿದ್ದೀನಿ ಫ್ರೆಂಡ್ಸ್. ಓಕೆ, ಬಾಯ್.